ಓಕೆ, ಇವತ್ತು ನಾವು ಪ್ರಸನ್ನ ಥಿಯೇಟರ್ ಮುಂಭಾಗದಲ್ಲಿ ಇದ್ದೀವಿ. ನಿಮ್ಗೆಲ್ಲ ಗೊತ್ತಿರಬಹುದು, ವಾಮನ ಚಿತ್ರದ ಟ್ರೈಲರ್ ಇವತ್ತು ಲಾಂಚ್ ಆಗ್ತಾ ಇದೆ. ನಮ್ಮ ನೆಚ್ಚಿನ ಡಿ ಬಾಸ್ ಅವರು ಇವತ್ತು ಟ್ರೈಲರ್ ಲಾಂಚ್ ಮಾಡ್ತಿದ್ದಾರೆ. ಸುಮಾರು ಇವತ್ತು 4 ಗಂಟೆಗೆ ದರ್ಶನ್ ಅವರು ಮಾಗಡಿ ರೋಡಲ್ಲಿ ಇರುವಂತ ಪ್ರಸನ್ನ ಥಿಯೇಟರ್ಗೆ ಆಗಮಿಸ್ತಿದ್ದಾರೆ. ನೀವು ಇಲ್ಲಿ ನೋಡ್ತಿರ್ಬೋದು, ಅವರ ಕಟೌಟ್ಗೆ ಒಂದು ಹಾರ ಬಿದ್ದಿದೆ. ಸಾಕಷ್ಟು ತಯಾರಿಗಳು ನಡೀತಾ ಇದೆ. ಅಭಿಮಾನಿಗಳು ಸಾಕಷ್ಟು ಜನ ಇಲ್ಲಿ ಸೇರಿದ್ದಾರೆ. ಒಂದಿಷ್ಟು ಖಾಸಗಿ ಕಾರ್ಯಕ್ರಮದಲ್ಲಿ ದರ್ಶನ್ ಅವರು ಭಾಗಿಯಾಗದೆ ಒಂದಿಷ್ಟು ತುಂಬಾ ದಿನಗಳ ಆಗೋಯ್ತು. ಇವತ್ತು ಕೂಡ ಒಂದು ಸಿನಿಮಾಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಇವರ ಬರುವಿಕೆಗೆ ಯಾವ ರೀತಿ ತಯಾರಿ ನಡೀತಿದೆ ಅನ್ನುವಂಥದ್ದು ಪ್ರಸನ್ನ ಥಿಯೇಟರ್ ಮ್ಯಾನೇಜರ್ ಇದ್ದಾರೆ, ಅವ್ರ ಹತ್ರ ತಿಳ್ಕೊಳ್ಳೋಣ ಬನ್ನಿ. ನೀವು ನೋಡ್ತಿರ್ಬೋದು, ಒಳಗಡೆ ಕೂಡ ಸಾಕಷ್ಟು ತಯಾರಿ ನಡೀತಿದೆ. ಇಲ್ಲಿ ಪ್ರಸನ್ನ ಥಿಯೇಟರ್ ಮ್ಯಾನೇಜರ್ ಆದಂತ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಇವತ್ತು ವಾಮನ ಚಿತ್ರ ಟ್ರೈಲರ್ ನಿಮ್ಮ ಥಿಯೇಟರ್ ಲಾಂಚ್ ಆಗ್ತಿದೆ. ಎಲ್ಲ ಹೇಳ್ತಿದ್ದಾರೆ, ದರ್ಶನ್ ಅವರು ಬರುವಿಕೆಗೆ ಒಂದಿಷ್ಟು ಸಾಕಷ್ಟು ತಯಾರಿ ನಡೀತಾ ಇದೆ. ಕಟೌಟ್ ಕೂಡ ಬಿದ್ದಿದೆ ಅಲ್ಲಿ ಹೊರಗಡೆ. ಯಾವ ರೀತಿ ಬರ್ಮಾಡ್ಕೊಳ್ತೀರಾ, ಏನು ನಡೀತಾ ಇದೆ, ಸಿದ್ಧತೆ ಯಾವ ರೀತಿ ಇದೆ ಅಂತ? ಸರ್ ನಮ್ಮಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಪ್ರತಿಯೊಂದು ಎಲ್ಲ ರೆಡಿ ಮಾಡಿದ್ದಾರೆ. ಅವರು ಬರ್ಬೇಕಂತ 100% ಹೇಳಿದ್ದಾರೆ. ಬರ್ತಾರೋ ಇಲ್ವೋ ಅಂತ ಇನ್ನೂ ಯಾವುದೋ ಗ್ಯಾರಂಟಿ ಇಲ್ಲ. ಒಟ್ಟಲ್ಲಿ 90% ಬರ್ತಾರೆ ಅಂತ ಒಪ್ಪಿದೆ. ಎಲ್ಲ ರೆಡಿ ಆಗಿದೆ ಸರ್. ಅವರು ಇನ್ನೇನು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾರೆ. ಎಲ್ಲ ಒಂದು 3-3:30 ಬರ್ತೀನಿ ಅಂತ ಹೇಳಿದ್ದಾರೆ. ನೋಡ್ಬೇಕು ಸರ್. ಆಮೇಲೆ ಇಲ್ಲಿ ಸಾಕಷ್ಟು ಅಭಿಮಾನಿಗಳು ಸೇರಿದ್ದಾರೆ ಸರ್, ಹೊರಗಡೆನೂ ಕೂಡ. ನಮ್ಗೆ ಗೊತ್ತಿರ್ಬೋದು, ಕಾಟೇರ 50 ಡೇಸ್ ಸೆಲೆಬ್ರೇಷನ್ ಇಲ್ಲೇ ಕೂಡ ಆಗಿದ್ದು. ಪ್ರಸನ್ನ ಥಿಯೇಟರ್ ಅಂದ್ರೆ ದರ್ಶನ್ ಅವ್ರು ಕೂಡ ಒಂದು ಆತ್ಮೀಯ ನಂಟಿದೆ ಅಂತಾನೆ ಹೇಳ್ಬೋದು. ಅವ್ರ ಚಿತ್ರಗಳು ಕೂಡ ಸಾಕಷ್ಟು ಯಶಸ್ಸು ಕಂಡಿದ್ದೇವೆ ನಿಮ್ಮ ಥಿಯೇಟರ್ ಅಲ್ಲಿ ಕೂಡ. ನಿಮ್ಮ ಥಿಯೇಟರ್ಗೂ ಅವ್ರಿಗೂ ಒಂದು ಬಾಂಧವ್ಯ ಯಾವ ರೀತಿ ಇದೆ, ಮತ್ತೆ ಅವ್ರು ಬಂದಾಗ ನೀವು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ನಿಮ್ಮನ್ನೆಲ್ಲ ನೋಡಿದಾಗ ಅಂತದ್ದು? ನಮ್ಮನ್ನೆಲ್ಲ ಚೆನ್ನಾಗಿದ್ದಾರೆ ಸರ್. ಅವರು ಪಾಪ ಸುಳ್ಳು ಹೇಳ್ಬಾರ್ದು. ಅವ್ರು ಯಾವುದೋ ಒಂದು ಇದಿಲ್ಲ, ನಮ್ಮ ಹತ್ರ ಎಲ್ಲ ಚೆನ್ನಾಗಿದ್ದಾರೆ. ಅವರು ಪಿಕ್ಚರ್ಗಳೆಲ್ಲ ಓಡಿಯೋದು ಇಲ್ಲೇನೆ. ದರ್ಶನ್ ಅವರು ಅಂದ್ರೆ ಇಲ್ಲಿ ಒಂಥರ ಅವ್ರಿಗೆ ಅವ್ರ ತವ್ರ ಮನೆ ಆಗ್ಬಿಟ್ಟಿದೆ. ಇದಕ್ಕೆ ಪ್ರಸನ್ನ ಚಿತ್ರಮಂದಿರ ಅಂದ್ರೆ ಅವ್ರಿಗೆ ಒಂದು ತವ್ರ ಮನೆ ಆಗಿದೆ. ಅವ್ರಿಗೆ ಎಲ್ಲಾ ಪಿಕ್ಚರ್ಗಳು ಇಲ್ಲೇ ಪ್ರಸನ್ನ ಚಿತ್ರಮಂದಿರದಲ್ಲೇ ಓಡಿಯೋದು. ಮೊನ್ನೆ ಕಾಟೇರ ಫಂಕ್ಷನ್ ಮಾಡಿದ್ರು ಇಲ್ಲೇನೆ, ಅವಾಗಲೂ ಇಲ್ಲೇ ಇದ್ರು ಪಾಪ. ಅವರು ಏನಿಲ್ಲ, ಅವ್ರದ್ದೆಲ್ಲ ಪಿಕ್ಚರ್ ಎಲ್ಲ ಇಲ್ಲೇ ಚೆನ್ನಾಗಿ ಓಡ್ತಾ ಇರೋದು. ಇವತ್ತು ಬರ್ತಾರೆ ಅಂತ ಅವ್ರೆ ನೋಡ್ಬೇಕು ಸರ್. ಇದನ್ನು ಬಂದ್ರೆ ಇದು ಚೆನ್ನಾಗಿರುತ್ತೆ ಅಂತ ನಮಗೂ ಇದೆ. ನಾವೆಲ್ಲ ಕಾಯ್ತಾ ಇದೀವಿ. ಜನಗಳೆಲ್ಲ ಸುಮಾರು ಜನ ಬಂದು ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಬೆಳಿಗ್ಗೆಯಿಂದ ಬರ್ತಾರೆ ಅಂತ ಒಂದು ಹೋಪ್ ಅಂದ್ರೆ ಹೇಳಿದ್ದೇವೆ. ನೋಡೋಣ ಸರ್. ಅಭಿಮಾನಿಗಳಿಗೆ ಒಂದು ನಿರೀಕ್ಷೆ ಇದೆ ಸರ್, ಯಾಕಂದ್ರೆ ಅವರನ್ನ ಕಣ್ ತುಂಬಿಕೊಳ್ಳುವಂತ ಆಸೆ ಕೂಡ ಪ್ರತಿಯೊಬ್ಬರು ಕೂಡ ಒಂದು ಸಾಕಷ್ಟು ದಿನಗಳ ಆಗೋಯ್ತು ಅಂತಾನೆ ಹೇಳ್ಬೋದು. ಈ ತರದೊಂದು ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮದಲ್ಲಿ ದರ್ಶನ್ ಅವರು ಭೇಟಿ ಆಗಿದೆ. ಬಟ್ ಇವತ್ತು ಆಗಮಿಸ್ತಾರೆ ಅಂತ ಹೇಳ್ತಿದ್ರೆ ಸರ್, ಅಂದ್ರೆ ಸಾಕಷ್ಟು ಜನ ಸೇರುವಂತ ಸಾಧ್ಯತೆ ಇರುತ್ತೆ. ಅಭಿಮಾನಿಗಳಿಗೂ ನಾವು ಏನ್ ಹೇಳಕ್ ಬರಲ್ಲ, ಬಟ್ ಅವ್ರನ್ನೆಲ್ಲ ಯಾವ ರೀತಿ ಕಂಟ್ರೋಲ್ ಮಾಡುವಂತದ್ದು ಯಾವ ರೀತಿ ನಡೆಯುತ್ತೆ, ಏನು ಪ್ರೊಸೀಜರ್ ಇದೆ ಅಂತ ಸರ್? ನಾವು ಇನ್ನ ಅವ್ರಿಗೇನು ಭರವಸೆ ಕೊಟ್ಟಿಲ್ಲ ಸರ್. ಬರ್ತಾರೆ ಅಂತಾನೆ ಭರವಸೆ ಕೊಟ್ಟಿಲ್ಲ. ಎಲ್ಲ ಬಂದು ಕೇಳ್ತಾ ಇದ್ದಾರೆ. ಇನ್ನ ಯಾವ್ದ್ರಲ್ಲೂ ಇಲ್ಲಪ್ಪ, ಡೌಟ್ ಅಲ್ಲಿ ಇದೆ ಅಂತ ಹೇಳಿದ್ವಿ ನಾವು. ಎಲ್ಲ ಸುಮಾರು ಜನ ಬರ್ತಾ ಇದ್ದಾರೆ ಬೆಳಿಗ್ಗೆಯಿಂದ. ನಾವೇನೋ ದರ್ಶನ್ ಬರ್ತಾರೆ ಅಂದಿದ್ರೆ ಇಲ್ಲಂತೂ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಸಿಕ್ಕಾಬಿಟ್ಟೆ ಜನ ಕ್ರೌಡ್ ಆಗೋದು. ನಾವ್ ಇನ್ನ ಯಾವ್ದೋ ಇಲ್ಲಪ್ಪ, ಗ್ಯಾರಂಟಿ ಇಲ್ಲ ಏನು, ಅವ್ರು ಬರ್ತಾರೋ ಇಲ್ವೋ ಅಂತ ಅನ್ನೋದು ಏನು ಗ್ಯಾರಂಟಿ ಇಲ್ಲ ಅಂತ ಹೇಳಿದೀವಿ ಸರ್ ನಾವು. ಮತ್ತೆ ಇವತ್ತಿನ ಕಾರ್ಯಕ್ರಮ ಬೇಡ ಒಂದ್ ಸ್ವಲ್ಪ ವಿವರ ಕೊಡೋದಾದ್ರೆ, ಹೇಗೆಲ್ಲ 4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತೆಲ್ಲ ಹೇಳಿದ್ರಿ, ಯಾವ ರೀತಿ ಇರ್ಬೋದು ಮುಂದೆ ಏನು? ತುಂಬಾ ಚೆನ್ನಾಗಿರುತ್ತೆ ಸರ್. ಇಲ್ಲಿ ಇವತ್ತು ಹೇಳ್ಬೇಕಂದ್ರೆ ಧನ್ವೀರ್ ಗೌಡ್ರು ಅವರೆಲ್ಲ ಬರ್ತಾ ಇದಾರಲ್ಲ, ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ಅವರು ದರ್ಶನ್ ಸ್ವಂತ ತಮ್ಮ ತರ ನೋಡಿದಾರೆ. ಅವರು ಇದ್ರ ಮೇಲೆ ಅವ್ರನ್ನ ದರ್ಶನ್ ಅವ್ರನ್ನ ಬೆಳೆಸ್ಬೇಕು ಅಂತ, ಒಂದು ಯುವಕರನ್ನ ಬೆಳೆಸ್ಬೇಕು ಅಂತ ಒಂದು ಇದಿದೆ. ಅವ್ರು ಬೆಳೆಸ್ಬೇಕು ಅಂತ ನಾವು ಹೇಳೋದು ಅದೇನೆ. ಹೊಸ ಯುವಕರುಗಳು ಬರಬೇಕು. ದರ್ಶನ್ ಅವರು ಅಷ್ಟೇ ವರ್ಷಕ್ಕೆ 2 ಪಿಕ್ಚರ್ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಮಾಡಲಿ, ಮುಂದಕ್ಕೆ ಚೆನ್ನಾಗಿ ಪಿಕ್ಚರ್ಗಳು ಓಡ್ಬೇಕು ಸರ್. ಇವಾಗ ಯಾವುದೋ ಅಂಥ ಪಿಕ್ಚರ್ಗಳು ಯಾವುದೋ ಬರ್ತಾ ಇಲ್ಲ. ಇವಾಗ ದರ್ಶನ್ ಅವರು, ಸುದೀಪ್ ಅವರು ಇವರೆಲ್ಲ ಮಾಡಿದ್ರೇನೆ. ಪುನೀತ್ ಅವ್ರು ಇದ್ದಾಗ ಚೆನ್ನಾಗಿತ್ತು. ಪುನೀತ್ ಅವ್ರು ಆದ್ಮೇಲೆ ಪಿಕ್ಚರ್ ಏನಿಲ್ಲ. ಇವಾಗ ದರ್ಶನ್ ಅವರೇ ಮೈನ್ ಇವಾಗ ಲೆಕ್ಕದಲ್ಲಿ. ಯಶ್ ಅವರೆಲ್ಲ, ಯಶ್ ಅವ್ರು ಮಾಡ್ತಾನೆ ಇಲ್ಲ ಬಿಡಿ. ಯಶ್ ಅವ್ರು ಮಾಡಬೇಕು ಅಂತ ನಾವು ಕೇಳ್ತಾ ಇದೀವಿ. ವರ್ಷಕ್ಕೆ 1-2 ಮಾಡಿದ್ರೆ ಫಿಲಮ್ ಲ್ಯಾಂಡು ಮುಂದೆ ಹೆಂಗಿತ್ತೋ ಅದೇ ಥರ ಬರ್ತದೆ. ಓಕೆ ಸರ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.